ನಮಸ್ಕಾರ ವೀಕ್ಷಕರೇ. ಸಹನೆ ಇಲ್ಲದ ಬಾಳು ಸಾಧನೆಗೆ ಅದು ಕೀಳು, ಸತ್ವನರಿತು ನೀ ಬಾಳು ಸತತವೂ ಜಗದಳು ಅಂತ ಲೇಖಕಿ ಶಾರದಾ ದೇವಿಯವರು ಹೇಳಿದ್ದಾರೆ. ಈ ಮಾತು ಎಷ್ಟು ನಿಜ ಅಲ್ವಾ? ಸಹನೆ ಇಲ್ಲದೆ ಇದ್ರೆ ನಾವು ಬಾಳಿನಲ್ಲಿ ಏನನ್ನು ಸಾಧನೆ ಮಾಡೋದಕ್ಕಾಗಲ್ಲ. ನಮಗೆ ಆ ಸಹನೆ ಇದೆ. ಆ ಸಹನೆಯಿಂದನೇ ಸತ್ವಭರಿತವಾದ ರುಚಿಯಾದ ಅಡಿಗೆಯನ್ನ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಬರ್ತಿದ್ದಾರೆ ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ. ಹಾಗಿದ್ರೆ ಈ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದೆ ಅಲ್ವಾ? ಆದ್ರೆ ಅದಕ್ಕೂ ಮುಂಚೆ ಇಂದು ಏಕಾದಶಿ. ನಿಮ್ಮೆಲ್ರಿಗೂ ಏಕಾದಶಿಯ ಶುಭಾಶಯಗಳನ್ನ ತಿಳಿಸ್ತಾ ಹೌಸ್ಫುಲ್, ರಾಮ್, 10th ಕ್ಲಾಸ್, ಭೀಮೂಸ್ ಬ್ಯಾಂಗ್ ಕಿಡ್ಸ್ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ನಟಿ ರೇಖಾ ವಿ ಕುಮಾರ್ ಅವರು ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ರೇಖಾ ಅವರೇ. ನಮಸ್ತೆ ಶ್ವೇತಾ. ಇವತ್ತಿನ ಸಂಡೇ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ಫುಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಗೆ. ಅದಕ್ಕೆ ನೋಡು ಮುಖದಲ್ಲೇ ಕಾಣಿಸ್ತಾ ಇದೆ ಒಂದ್ ಸ್ವಲ್ಪ ಯಾರಿಗೆ ಹೇಗೆ ಜಡ್ಜ್ಮೆಂಟ್ ಕೊಡೋದು ಅಂತ ಒಂಥರ ಇದಾಗ್ತಿದೆ, ಅಳಕಾಗ್ತಿದೆ. ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅನ್ನೋದನ್ನ ನೀವು ರಿವೀಲ್ ಮಾಡ್ತೀರಾ. ಅದ್ರ ಜೊತೆ ನಮ್ಮೆಲ್ರಿಗೂ ಖುಷಿ ಆದಂತ ವಿಚಾರ, ವೀಕ್ಷಕರೆಲ್ರಿಗೂ ಗೊತ್ತಿದೆ, ನೀವು ಒಂದು ಅಡುಗೆನ ಮಾಡ್ತೀರಾ. ಓಕೆ. ಸೊ ನಾನಂತೂ ವೇಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಬಹಳಾನೇ ಕುತೂಹಲದಿಂದ ಕಾಯ್ತಿರೋದು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಯಾರು ಅಂತ. ಓಕೆ. ಇದನ್ನ ರಿವೀಲ್ ಮಾಡಕ್ಕೆ ನೀವು ನಮ್ಮ ಅಡುಗೆ ಮನೆಗೆ ಮೊದಲನೇ ಬಾರಿ ಬರ್ತಿದ್ದೀರಾ. ವೆಲ್ಕಮ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಏನ್ ಫೀಲ್ ಆಗ್ತಿದೆ? ನೀವು ನಮ್ಮ ಅಡುಗೆ ಮನೆಗೆ ಫಸ್ಟ್ ಟೈಮ್ ಬಂದಿದ್ದೀರಾ. ಇನ್ನು ಅಡುಗೆ ಅಂತೂ ಶುರು ಮಾಡಿಲ್ಲ, ಸೊ ಆ ಫೀಲಿಂಗ್ ಇಲ್ಲ. ಈಗ ನಂಗೆ ಫೀಲ್ ಆಗ್ತಿರೋದು ಅಂದ್ರೆ ಯಾರಿಗೆ ಹೇಗೆ ಹೇಳೋದು ಅಂತ. ಐ ಮೀನ್ 24 ಥರ ಐಟಮ್ಸ್ ಮಾಡಿದ್ದಾರೆ. ಎಲ್ಲರೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು. ಸೊ ಒಬ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ. ಸೊ ಆ ರೀತಿ ಯೋಚನೆ ಮಾಡಿ ಜಜ್ಮೆಂಟ್ ಮಾಡಿದ್ದೀನಿ. ನೋಡೋಣ. ಫಸ್ಟ್ ಟೈಮ್ ಮಾಡಿದವರು ಸರೋಜಾ ಮತ್ತೆ ಪ್ರಮೀಳಾ ಅಂತ. ಅವ್ರು ಇಡ್ಲಿ ಮಂಚೂರಿ ಮಾಡಿದ್ರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ಇಡ್ಲಿ ಒಂದ್ ಸ್ವಲ್ಪ ಬೆಂದಿರಲಿಲ್ಲ. ಆಮೇಲೆ ಕಪ್ಲೋಟಿ ಚಿತ್ರಾನ್ನ ಅಂತ ಮಾಡಿದ್ರು, ಡಿಫ್ರೆಂಟ್ ಆಗಿತ್ತು ಟೇಸ್ಟು. ಆಮೇಲೆ ಮೇಥಿ ಚಾಟ್ ಮಾಡಿದ್ರು, ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಬಟ್ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಮನೋಹರ್ ಲಡ್ಡು ಮನೋಹರವಾಗಿತ್ತು. ಆಮೇಲೆ ಇಂಟ್ರಾಕ್ಷನು ಚೆನ್ನಾಗಿತ್ತು, ಅವ್ರದ್ದು ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಅತ್ತೆ ಸೊಸೆ ಇಬ್ರು ಆಕ್ಟಿವ್ ಆಗಿದ್ರು. ಆಮೇಲೆ ಅದೇ ರ್ಯಾಪಿಡ್ ಫೈರ್ ರೌಂಡಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಡಿಫರ್ ಆಗುತ್ತೆ. ಓಕೆ. ಸೆಕೆಂಡ್ ಅತ್ತೆ ಸೊಸೆ ಜೋಡಿ ಲಕ್ಷ್ಮಿ ಮತ್ತೆ ರಂಜಿನಿ ಅಂತ. ಅವರು ಕೋಫ್ತಾ ಕರಿ ಮಾಡಿದ್ರು, ಉಪ್ಪು ಕಡಿಮೆ ಇತ್ತು. ಆಮೇಲೆ ಶುಂಠಿ ಹುಳಿ ಮಾಡಿದ್ರು, ಚೆನ್ನಾಗಿತ್ತು, ಹಳೆ ಇದು. ಆಮೇಲೆ ಒಳ್ಳೆ ಹೆಲ್ತಿ ಕರಿ, ಅದು ಚೆನ್ನಾಗಿತ್ತು. ಮೂಂಗ್ ದಾಲ್ ಮೂಲಂಗಿ ಸೊಪ್ಪಿಂದು ಪಕೋಡ ಮಾಡಿದ್ರು, ಅದು ಚೆನ್ನಾಗಿತ್ತು. ಟೇಸ್ಟ್ ವಾಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ರಾಜ್ಭೋಗ್ ಅಂತ ಇತ್ತು, ಅದು ಚೆನ್ನಾಗಿತ್ತು. ಆಮೇಲೆ ಇಂಟ್ರಾಕ್ಷನ್ನು ಓಕೆ. ಆಮೇಲೆ ಕೋಆರ್ಡಿನೇಷನ್ನು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ರು. ಆಮೇಲೆ ಡೆಕೋರೇಷನ್ ಸ್ವಲ್ಪ ಸಿಂಪಲ್ ಆಗಿತ್ತು. ಆಕ್ಟಿವ್ ಆಗಿದ್ರು ಅತ್ತೆ ಸೊಸೆ ಇಬ್ರು. ರ್ಯಾಪಿಡ್ ಫೈರ್ ರೌಂಡಲ್ಲಿ ಒಂದು ಸ್ವಲ್ಪ ಇಬ್ರು ಓಕೆ ಥರ ಉತ್ತರ ಕೊಟ್ಟಿದ್ರು. ಆಮೇಲೆ 3ನೇ ಎಪಿಸೋಡಲ್ಲಿ ಸಂಧ್ಯಾ ಮತ್ತು ಅಂಬಿಕಾ ಅಂತ ಅತ್ತೆ ಸೊಸೆ ಬಂದಿದ್ರು. ಅವರು ಕಾಜು ಪನ್ನೀರ್ ಟಿಕ್ಕಿ ಮಸಾಲ ಮಾಡಿದ್ರು. ಒಂದು ಸ್ವಲ್ಪ ಮಸಾಲ ಹಿಡ್ದಿರ್ಲಿಲ್ಲ ಅಷ್ಟೇ. ಬಿಲ್ಪತ್ರೆ ಕರಿ ಮಾಡಿದ್ರು ಅವರು, ಅದು ಹೆಲ್ದಿ ಫುಡ್ಡು, ಚೆನ್ನಾಗಿತ್ತು ಅದು. ಇಟ್ ವಾಸ್ ವೆರಿ ನೈಸ್. ಆಮೇಲೆ ನರ್ಗಿಸ್ ಕಡಲೆಪುರಿ ಮಾಡಿದ್ರು. ಆಮೇಲೆ ಮೈದಾ ಬಿಸ್ಕೆಟ್ ಮಾಡಿದ್ರು, ಅದೊಂದು ಸ್ವಲ್ಪ ಬೇಯಬೇಕಾಗಿತ್ತು. ಸೊ ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಯಿತು ಅವ್ರಿಗೆ.
ಅತ್ತೆ ಸೊಸೆ ಜೋಡಿ ರೂಪಾ ಹಾಗೂ ಗೀತಾ ಅವರು. ಅಭಿನಂದನೆಗಳು ರೂಪಾ ಹಾಗೂ ಗೀತಾ ಅವರಿಗೆ. ರೇಖಾ ಅವ್ರೆ, ನನ್ಗಂತೂ ಖುಷಿ ಆಯ್ತು ಅನೌನ್ಸ್ ಮಾಡೋದಕ್ಕೆ. ರೂಪಾ ಮತ್ತೆ ಗೀತಾ ಅವ್ರು ಎಷ್ಟು ಖುಷಿ ಪಟ್ಟಿರ್ಬಹುದಲ್ಲ. ಹೌದು. ಅವ್ರ ಮನೇಲಿ ಎಷ್ಟು ಸಂಭ್ರಮ ಇರಬಹುದು, ಹೇಗೆ ಸೆಲೆಬ್ರೇಟ್ ಮಾಡಿದಾರೆ ಅದನ್ನ ನೋಡ್ಕೊಂಡ್ ಬರೋಣವಾ? ಖಂಡಿತ ಬನ್ನಿ. ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಸೊಸೆ ಇಬ್ರು ಈ ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ವಿನ್ನರ್ಸ್ ಆಗಿದ್ದಾರೆ. ಅದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ನನ್ನ ತಂಗಿ ರೂಪಾ ಹಾಗೂ ಗೀತಾ ಆಂಟಿ ಪಾರ್ಟಿಸಿಪೇಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ದೆಮ್. ಇಬ್ರು ದೇ ವರ್ ವಿನ್ನರ್ಸ್ ಇನ್ ದ ಹೋಲ್ ಎಪಿಸೋಡ್. ರುಚಿ ಅಭಿರುಚಿ ಕಾರ್ಯಕ್ರಮ ಹೀಗೆ ಜಿ ಟಿ ವಿ ಕನ್ನಡ ಮುಂದುವರಿಸಲಿ, ಇನ್ನೂ ಹೆಚ್ಚು ಹೆಚ್ಚು ಭಾಗವಹಿಸಲಿ ಅಂತ ಐ ರಿಯಲಿ ವುಡ್ ವಿಶ್ ದಟ್. ಇಂಥ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡೋದ್ರಿಂದ ಅತ್ತೆ ಸೊಸೆ ಆಲ್ಸೋ ವಿಲ್ ಹ್ಯಾವ್ ಗ್ರೇಟ್ ರಿಲೇಶನ್ಶಿಪ್ ಇನ್ ದ ಕಿಚನ್ ಆ್ಯಂಡ್ ಆಫ್ ದ ಕಿಚನ್. ಐ ಥಿಂಕ್ ರುಚಿ ಅಭಿರುಚಿ ಅಂತ ಕಾರ್ಯಕ್ರಮ ಅತ್ತೆ ಸೊಸೆಯವರಿಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಎಸ್ಪೆಷಲಿ ಆ ಕ್ವೆಶನ್ ಆನ್ಸರ್ ರೌಂಡ್ ಇರುತ್ತಲ್ಲ, ಅದರಲ್ಲಿ ಒಬ್ರನ್ನೊಬ್ರನ್ನ ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಪ್ರಾವಿಷನ್ ಇರುತ್ತೆ. ಹಾಗಾಗಿ ಐ ಥಿಂಕ್ ಜಿ ಅವರು ಇನ್ನೂ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬೇರೆಯವರಿಗೆಲ್ಲ ಚಾನ್ಸ್ ಕೊಡಬೇಕು ಅಂತ ಐ ಹೋಪ್. I would like to thank Zee Kannada for this wonderful program, and our win ಆಗಿದ್ದಕ್ಕೆ I would like to congratulate them. ನೋಡಿದ್ರಲ್ಲ ರೂಪಾ ಹಾಗೂ ಗೀತಾ ಅವ್ರ ಮನೇಲಿ ಎಷ್ಟು ಸಂಭ್ರಮದ ವಾತಾವರಣ ಇತ್ತು ಅಂತ. ಅವರಷ್ಟೇ ಸೆಲೆಬ್ರೇಟ್ ಮಾಡಿದ್ರೆ ಸಾಕಾ? ಇಲ್ಲ, ಇವರಿಬ್ರು ನಮ್ಮ ಅಡುಗೆ ಮನೆಗೆ ಬಂದು 2 ವಿನ್ನರ್
ಸ್ವಲ್ಪ ನೀರು ಬಿಟ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ. ನನ್ಗನ್ಸುತ್ತೆ ಈ ರೆಸಿಪಿ ನಿಮ್ಮ ಸೊಸೆ ಹೇಳ್ಕೊಟ್ಟಿರೋದು, ಹೌದಾ? ಅವ್ರ ಇಲ್ವಾ? ಅಕ್ಕ ಹೌದಾ? ಮಾಡಿರೋದು. ಅವ್ರ ಅಕ್ಕ ಮಾಡಿರೋದು. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ವಿನ್ ಆಗಿರೋದು? ತುಂಬ ಖುಷಿ ಆಗ್ತಿದೆ. ಇದು ಒಂದು ವಿಸಲ್ ಆದ ತಕ್ಷಣ ಆಫ್ ಮಾಡಿಬಿಡ್ಬೇಕು. 1 ವಿಜಿಲ್ ಆಗ್ಬೇಕು, ಹೌದು. ಆಮೇಲೆ ಆಫ್ ಮಾಡೋದು. ಮಾಡಬೇಕು. ಅವಲಕ್ಕಿ ಉಪಯೋಗಿಸಿ ಈ ತರ ಖೀರ್ ಮಾಡ್ಬೋದು ಅಂತ ಎಲ್ಲಿಂದ ಬಂತ ಐಡಿಯಾ? ನನಗೂ ಖಂಡಿತ ಗೊತ್ತಿಲ್ಲ, ಇವಾಗಲೇ ಅನ್ನಿಸ್ತಾ ಇರೋದು. ಅದು ತುಂಬ ಚೆನ್ನಾಗಿರುತ್ತೆ. ಅದು apple ಬೇರೆ ಆ್ಯಪಲ್ ಹಾಕ್ತಾ ಇರೋದ್ರಿಂದ ಇದ್ದಾರೆ. ಹೆಲ್ತಿ ಬೇರೆ ಅದು. ಹೇಳಿಮಾ? ಆ್ಯಪಲ್ ಬೇರೆ ಹಾಕೋದ್ರಿಂದ ತುಂಬ ಹೆಲ್ತಿ. ಹೌದು ಮನೇಲಿ ಮಕ್ಕಳಿದ್ದಾಗ 10 to get little innovative. ಹೌದು. ರೇಖಾ ಅವರೇ, ಎಷ್ಟೊಂದು ಸೀರಿಯಲ್ಸ್ ಮಾಡಿದ್ದೀರಾ, ಮೂವೀಸ್ ಮಾಡಿದ್ದೀರಾ, ಬಟ್ ಯಾವ ಪಾತ್ರ ನಿಮ್ಮ ಮನಸ್ಸಲ್ಲಿ ಇದುವರೆಗೂ ಉಳ್ಕೊಂಡಿದೆ? ನಾನು ಈ ಥರ ಒಂದು ಪಾತ್ರ ಮಾಡಿದ್ದೆ, ಇವತ್ತವರೆಗೂ ಆ ಥರ ಮತ್ತೆ ಪಾತ್ರ ಸಿಗಲಿಲ್ಲ ನನಗೆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡೋಕ್ಕೆ ಅಂತ. ಮರಿದೇ ಇರೋಂಥ ಪಾತ್ರ ಅಂದರೆ ತುಳಸಿನೇ. ಬಿಕಾಸ್ ಅದು ನೆಗೆಟಿವ್ ಆಗಿತ್ತು, ಆಮೇಲೆ ತುಂಬ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಆಮೇಲೆ ನನ್ನ ವಯಸ್ಸಿಗೆ ಮೀರಿದ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀನಿ ಅದರಲ್ಲಿ. ಬಿಕಾಸ್ ಕಾಲೇಜ್ ಡೇಸಿಂದ ಹೋಗಿ ನನ್ನ ಮಗ ಸೊಸೆ ಮೊಮ್ಮಗು ಆಗೋವರೆಗೂ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಇದೆ. ಸೊ ಅಷ್ಟೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ
ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟೊಂದು ಅಡುಗೆಲಿ ಇಂಟ್ರೆಸ್ಟ್ ಇರೋದಕ್ಕೆ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿರೋದು. ಓಕೆ, ಇವರಿಬ್ಬನ ಹಾಗೆ ಕಲ್ಸಕ್ಕೆ ಆಗಲ್ಲ ಅಲ್ವಾ ರೇಖಾ? ಏನು ಮಾಡೋಣ? ಬೆಸ್ಟ್ ಅತ್ತೆ ಸೊಸೆ ಆಗ್ಬಿಟ್ಟಿದ್ದಾರೆ ಅವರು. ಸೊ ನಿಮ್ಮ ಕೈಯಾರೆ ಅವ್ರಿಗೆ ಮೊಮೆಂಟು ಕೊಡಬೇಕು, ಬೆಸ್ಟ್ ಅತ್ತೆ ಸೊಸೆ ಜೋಡಿ ಅಂತ. ಅದಕ್ಕೆ ನೀವು ನಮ್ಮ ಅಡುಗೆ ಮನೆಗೆ ಬರಬೇಕು. ಓಕೆ. ಅನಾನಸ್ ಹಣ್ಣುಗಳ ಮೇಲೆ ಇರುವಂತಹ ಎಲೆಗಳನ್ನ ಕಿತ್ತದೆ ಹಾಗೆ ಇಟ್ಟಿದ್ರೆ ಈ ಹಣ್ಣನ್ನ ಬಹಳ ದಿನಗಳವರೆಗೂ ಇಡಬಹುದು. ಹಾಗಿದ್ರೆ ಈಗ ನಮ್ಮ ಜಡ್ಜ್ ನಾವು ವೆಲ್ಕಮ್ ಮಾಡೋಣ. ಬನ್ನಿ ಬನ್ನಿ ರೇಖಾ ಅವರೇ. ಓಕೆ, ನಾವು ಬೆಸ್ಟ್ ಅತ್ತೆ ಸೊಸೆ ಜೋಡಿಗೆ ಮೊಮೆಂಟು ಕೊಡ್ಬೇಕಲ್ವಾ? ಹಾಂ ಕೊಡೋಣ. ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಈ ಬೆಸ್ಟ್ ಅತ್ತೆ ಸೊಸೆ ಜೋಡಿಗೆ ಈ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಹೇಗೆ ಅನಿಸ್ತು ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆ ಮಾಡಿದ್ರಿ? ತುಂಬ ಸಂತೋಷ ಆಯಿತು. ನಾವು ಬರ್ತೀವಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ. ಓಕೆ. ಸೊ ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲರ ಜೊತೆನೂ ನಿಮ್ಮೆಲ್ಲರ ಮುಂದೆನೂ ನಾವು ಅಡುಗೆ ಮಾಡಿದ್ದು ಇದು ತುಂಬ ಸಂತೋಷ, ಖುಷಿಯಾದ ವಿಷಯ. ಓಕೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ಪ್ಲೆಸೆಂಟ್ ಒನ್. ನಮ್ಮ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಡಿಫ್ರೆಂಟ್. ಯೂಶಲ್ ಕುಕ್ರಿ ಶೋಗಿಂತ ಇದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಒನ್ಸ್ ಅಗೈನ್ ನನ್ನ ಕಡೆಯಿಂದ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಹಾಗೆ ರೇಖಾ ಅವ್ರ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. 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 ರೇಖಾ ಅವರೇ, ನಮ್ಮ ಬೆಸ್ಟ್ ಅತ್ತೆ ಸೊಸೆ ಜೋಡಿಗೆ ನೀವು ಮೊಮೆಂಟೋ ಕೊಟ್ರಿ, ಗಿಫ್ಟ್ ಕೊಟ್ರಿ, ಅಷ್ಟಕ್ಕೆ ಆಗೋಯ್ತಾ? ಮತ್ತೇನು ಮಾಡಬೇಕು? ಮತ್ತೆ ನಾವೆಲ್ಲರೂ ವೇಟ್ ಮಾಡ್ತಾ ಇರೋಂಥ ಸೆಗ್ಮೆಂಟ್ ಅಲ್ವಾ? ನೀವು ಅಡುಗೆ ಮಾಡ್ತಿದ್ದೀರಾ, ನಾನು ಟೇಸ್ಟ್ ಮಾಡ್ತಿದ್ದೀನಿ, ಅದ್ರ ಜೊತೆಗೆ ನಮ್ಮ ವೀಕ್ಷಕರೆಲ್ಲರೂ ನೀವೇನು ಹೇಳ್ಕೊಡ್ತಿದ್ದೀರಾ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಕಲಿಯೋದಕ್ಕೆ. ಓಕೆ. ಏನು ಮಾಡ್ತಿದ್ದೀರಾ? ಪಾಲಕ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪಾಲಕ್ ರೈಸ್. ಓಕೆ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಯಾ, ಅನ್ನ, ಎಣ್ಣೆ, ಈರುಳ್ಳಿ ಪೇಸ್ಟ್, ಕೊಬ್ಬರಿ.
ಎಣ್ಣೆ ಇಷ್ಟು ಬೇಕಾಗತ್ತಾ? ಆಮೇಲೆ ಕಮ್ಮಿ ಅನ್ಸ್ಬಿಡುತ್ತೆ, ಅದು ಆ್ಯಕ್ಚುಲಿ ಕಮ್ಮಿನೇ. ಆಮೇಲೆ ಬಟರು ಯೂಸ್ ಮಾಡ್ತೀವಿ. ಈಗ ಒಂದು ಸ್ವಲ್ಪ ಬೇಯ್ತಾ ಇದೆ ಅದು. ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಬೋಣ. ಅದ್ರ ಘಾಟ ಹೊಡಿಯಲ್ವಾ ಅಷ್ಟು ಹಾಕಿದ್ರೆ? ಇಲ್ಲ ಇಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕೊಂಬೋಣ, ಈರುಳ್ಳಿಗೆ ಮಾತ್ರ. ಈರುಳ್ಳಿಗೆ ಉಪ್ಪು ಹಾಕಿದ್ರೆ ಅದು ಬೇಗ ಬೇಯುತ್ತೆ. ಐಟಮ್ಸ್ ನಾವೇನು ಹಾಕ್ತೀವೋ ಅದು ಬೇಗ ಬೇಯುತ್ತೆ. ಆಮೇಲೆ ಈರುಳ್ಳಿ ಚೆನ್ನಾಗಿ ಕಲರ್ ಬರುತ್ತೆ. ಓಕೆ, ಟೊಮ್ಯಾಟೊ ಪ್ಯೂರೆ ಹಾಕೋಣ ನೆಕ್ಸ್ಟು. ಅಂದರೆ ಸ್ವಲ್ಪ ಈರುಳ್ಳಿ ಬೆಂದ ನಂತರ? ಹಾಂ, ಸ್ವಲ್ಪ ಈರುಳ್ಳಿ ಬೆಂದ ನಂತರ ಟೊಮ್ಯಾಟೊ ಪ್ಯೂರೆ. ಇದನ್ನ ಎಷ್ಟೊತ್ತಿಗೆ ಫ್ರೈ ಮಾಡಬೇಕು? ಒಂದು ಸ್ವಲ್ಪ, ಅದೊಂದು ಚೂರು ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಸಮಯ ಹಿಡಿಯುತ್ತೆ ಅಲ್ವಾ? ಓಕೆ. ಆಮೇಲೆ ನೆಕ್ಸ್ಟು ಖಾರ. ಈಗಲೇ ಆ್ಯಡ್ ಮಾಡ್ತೀರಾ? ಖಾರ ಹಾಕಕ್ಕೆ ಮುಂಚೆ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಸೊ ಒಂಚೂರು ಫ್ರೈ ಮಾಡ್ತಾ ಇರ್ತೀನಿ ನಾನು. ಓಕೆ. ವಿನಿಗರ್ ಹಾಕಿದ ನೀರಿಗೆ ಬಟ್ಟೆಯನ್ನು ಅದ್ದಿ ನಂತರ ಫ್ರಿಡ್ಜ್ನ ಹೊರಿಸಿದ್ರೆ ಫ್ರಿಡ್ಜ್ ಫಳಫಳ ಅಂತ ಹೊಳೆಯುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ನೋಡೋಣ ರೇಖಾ ಅವ್ರು ಏನು ಮಾಡ್ತಿದ್ದಾರೆ, ಮುಂದೆ ಏನು ಪ್ರೋಸೆಸ್ ನಡೆಯುತ್ತೆ ಅಂತ. ರೇಖಾ, ಇದು ಬೆಂದಿದೆ ಅಲ್ಲ ಈಗ? ಬೆಂದಿದೆ. ಇವಾಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗಾಗಲೇ ಗ್ರೀನ್ ಕಲರ್ ಬರ್ತಾ ಇದೆ. ಅದು ಕಲರೇ ಚೇಂಜ್ ಆಯಿತು. ಈಗ ಸೊಪ್ಪನ್ನ ಪೇಸ್ಟ್ ಹಾಕಿದ್ರೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ. ನೀವೇನೇನು ಮಾಡ್ತೀರಾ ಅಡುಗೆ ಶ್ವೇತಾ? ನನಗೆ ಸ್ವೀಟ್ಸ್ ಜಾಸ್ತಿ, ಸೊ ಇಲ್ಲಿ ಜಾಸ್ತಿ ರೆಸಿಪಿಗಳು ಸ್ವೀಟ್ಸ್ ಯಾವುದೇದಾಗುತ್ತೆ ಅದೆಲ್ಲ ಗಮನ ಇಟ್ಟು ನೋಡ್ಕೋತಾ ಇರ್ತೀನಿ. ಓಕೆ. ಸೊ ಈಗ ಕೆಲವೊಂದು ಟ್ರೈ ಮಾಡಿದ್ದೀನಿ ಈಸಿಯಾಗಿರೋ. ಓಕೆ. ಸೊ 5 ಇಂಗ್ರೀಡಿಯೆಂಟ್ಸು, ಅದೇ ತಾನೇ ಈಸಿ ಇರೋದು. ಹೌದು. ಜಾಸ್ತಿ ಕೆಲಸ ಅದಕ್ಕಿಂತ ಹೆಚ್ಚಾಗಿ ಬೇಗನೆ ಮಾಡ್ಬೋದಲ್ಲ. ಕರೆಕ್ಟ್. ಈಗ ಪೇಸ್ಟ್ ಹಾಕ್ಬೋಣ.
ರೇಖಾ ಅವರೇ, ಪಾಲಕ್ ರೈಸ್ ಬಗ್ಗೆ ನಾನು ಏನು ಹೇಳೋಂಗೆ ಇಲ್ಲ. ಓಕೆ, ಮನೆಗೆ ಹೋಗಿ ಟ್ರೈ ಮಾಡ್ತೀರಲ್ಲ? ನಿಜವಾಗ್ಲು ಖಾರ ಐಟಮ್ ನಾನು ಅಷ್ಟು ಇಷ್ಟಪಡಲ್ಲ, ಬಟ್ ಇದಂತೂ ಇಷ್ಟ ಆಯ್ತು. ಬಟರ್ ಹಾಕಿದ್ದೀನಲ್ಲ ಅದಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ 7 ದಿನ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದದ್ದು, ಜಡ್ಜ್ಮೆಂಟ್ ಕೊಟ್ಟಿದ್ದು, ಅತ್ತೆ ಸೊಸೆ ಜೋಡಿಗಳು ಹೇಗೆ ಕೋಆರ್ಡಿನೇಟ್ ಮಾಡ್ತಿದ್ರು, ಅವ್ರು ಹೇಗೆ ಅಡುಗೆ ಮಾಡಿದ್ರು, ಮತ್ತೆ ಅವ್ರು ಮಾಡಿದಂಥ ಅಡುಗೆ ಟೇಸ್ಟ್ ಮಾಡಿದ್ದು, ನಿಜ ನನ್ಗಂತೂ ಮರೆಯೋದಕ್ಕಾಗಲ್ಲ. ಖಂಡಿತ ನನಗೂ ಮರೆಯೋಕ್ಕಾಗಲ್ಲ. ಸಮಯ ಹೋಗಿದ್ದಂತೂ ಗೊತ್ತಾಗ್ಲಿಲ್ಲ ಅಲ್ವಾ? ನಿಮಗೂ ಹಾಗೆ ಅನ್ಸ್ತಲ್ವಾ? ಖಂಡಿತ ಹಾಗೆ ಅನಿಸ್ತು. ಬಹಳನೇ ಖುಷಿ ಆಗಿದೆ ನನ್ಗಂತೂ. ನಮ್ಮ ರುಚಿ ಅಭಿರುಚಿ ತರದ ಪರವಾಗಿ ನಿಮಗೆ ಈ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ಓವರಾಲ್ ಈ 7 ದಿನಗಳ ಬಗ್ಗೆ ಏನ್ ಅನ್ನಿಸ್ತು? 6 ಜನ ಅತ್ತೆ ಸೊಸೆ ಅಂದರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಆಮೇಲೆ ಇವತ್ತು ಅಷ್ಟೇ ತುಂಬ ಚೆನ್ನಾಗಿ ರೆಸಿಪೀಸ್ ಹೇಳ್ಕೊಟ್ರು. ಆಮೇಲೆ ನನ್ನ ಹಾಬಿ ಕುಕ್ಕಿಂಗ್ ಆಗಿರೋದ್ರಿಂದ ನಾನು ತುಂಬಾ ಐಟಮ್ಸ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ಖಂಡಿತ ಮನೆಗೆ ಹೋಗಿ ನಾನು ಟ್ರೈ ಮಾಡೇ ಮಾಡ್ತೀನಿ. ಆಮೇಲೆ ಇದರಲ್ಲಿ ಬೆಸ್ಟ್ ಅತ್ತೆ ಸೊಸೆ ಅಂತ ಅವ್ರ ಕೋಆರ್ಡಿನೇಷನ್ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಿರೋದಷ್ಟೇ. ಬಟ್ ಎಲ್ಲದೂ ರೆಸಿಪೀಸ್ ತುಂಬಾ ಡಿಫ್ರೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಅಲ್ವಾ? ನಿಜವಾಗ್ಲೂ ನೀವು ಹೇಳಿದ ನಿಜ. ಈ ವಾರ ಬಂದಂತ ಅತ್ತೆ ಸೊಸೆ ಜೋಡಿ ಕಾಂಪಿಟೇಷನ್ ಇತ್ತಲ್ವಾ? ಹೌದು. ಎಲ್ಲರೂ ರುಚಿ ರುಚಿಯಾಗಿರುವಂತ ಅಡುಗೆನ ನಿಮ್ಗೆ ಮಾಡಿಕೊಟ್ರು. ಹೌದು, ಅದನ್ನ ತಿನ್ನುವಂತ ಸೌಭಾಗ್ಯ ನನಗೆ ಸಿಕ್ತು. ಬಟ್ ಇವತ್ತು ಮಿಸ್ ಮಾಡ್ತಿದೀವಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತು ನೀವು ಹೊರಡ್ತಾ ಇದ್ದೀರಾ ಇಲ್ಲಿಂದ, ಖುಷಿಯಾಗಿ ಹೊರಡ್ಬೇಕು, ಅದೇ ನಮ್ಮ ಆಸೆ. ಓಕೆ, ಶ್ಯೂರ್. ನಾನು ಒಂದು ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೈನ್. ಥ್ಯಾಂಕ್ ಯು ಶ್ವೇತಾ. ಹಾಗೆ ನಮ್ಮ ಜೀ ಕನ್ನಡ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ನಮ್ಮ ರುಚಿ ಅಭಿರುಚಿಯ ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನಾನು ಮೊದಲನೇ ದಿನದಿಂದ ನೋಡ್ತಾ ಇದ್ದೀನಿ, ತುಂಬಾ ಎಲ್ಲರೂ ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಆಮೇಲೆ ಅಡುಗೆಗಳು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ನೋಡಿದ್ರಲ್ಲ, ಕೆಂಗೇರಿ ಏರಿಯಾದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ರೂಪಾ ಹಾಗೂ ಗೀತಾ ಅವರಾದ್ರು. ಸೊ ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವು ಆಗ್ಬೇಕು ಅಂತ ನಿಮ್ಗೆ ಆಸೆ ಇದೆ, ಬನ್ನಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವು ಸಹ ಆಗಿ. ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಏರಿಯಾ, ಹೊಸ ಅತ್ತೆ ಸೊಸೆ ಜೋಡಿ, ಹಾಗೇನೆ ಹೊಸ ತೀರ್ಪುಗಾರರ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.